ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ದರ್ಶನ್ ಅವರು ಜೈಲಿನಲ್ಲಿ ತಮ್ಮ ಸಹ ಕೈದಿಗಳೊಂದಿಗೆ ಗುದ್ದಾಡಿರುವ ಬಗ್ಗೆ ವಿಚಾರ ವೈರಲ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಹಬ್ಬಿತ್ತು. ಆದರೆ ಈ ಬಗ್ಗೆ ಖುದ್ದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾನು ಈ ವಿಚಾರದ ಬಗ್ಗೆ ಜೈಲಿಗೆ ಭೇಟಿ ನೀಡಿದ್ದೆ. ಜೈಲಿನ ಅಧಿಕಾರಿಗಳನ್ನು ಮಾತನಾಡಿಸಿದ್ದೇನೆ. ಅಲ್ಲದೆ ಯಾರ ಮೇಲೆ ದಬ್ಬಾಳಿಕೆ ನಡೆಸಿದ್ದರೋ ದರ್ಶನ್ ಅವರು ಅವರ ಬಗ್ಗೆಯೂ ಮಾತನಾಡಿದ್ದೇನೆ. ಅವರೊಂದಿಗೂ ಮಾತನಾಡಿದ್ದೇನೆ. ಆದರೆ ಅವರು ತಮ್ಮ ಮೇಲೆ ದರ್ಪ ತೋರಿಲ್ಲ ಎಂದು ಹೇಳಿದ್ದಾರೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಈ ಹಿಂದೆ ದರ್ಶನ್ ಅವರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಸುದ್ದಿಗಳು ಆಗುತ್ತಲೇ ಇದೆ. ಈ ನಡುವೆಯಂತೂ ಅವರ ವಿರುದ್ಧವಾಗಿ ಸುದ್ದಿಗಳು ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಇತರ ಕೈದಿಗಳೊಂದಿಗೆ ದರ್ಪ ತೋರಿರುವ ವಿಚಾರವೂ ಕೂಡ ವೈರಲ್ ಆಗಿತ್ತು. ಆದರೆ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಜೈಲಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮತ್ತು ಸಹ ಕೈದಿಗಳೊಂದಿಗೆ ಮಾತನಾಡಿದ್ದಾರೆ. ಆದರೆ ದರ್ಶನ್ ಅವರು ದರ್ಪ ತೋರಿರುವ ವಿಚಾರ ಎಲ್ಲೂ ಕೂಡ ಬಹಿರಂಗವಾಗಿಲ್ಲ. ಅಲ್ಲದೆ ಅವರು ಯಾವುದೇ ರೀತಿಯ ದರ್ಪ ತೋರಿಲ್ಲ ಎಂದು ಸಹ ಕೈದಿಗಳು ಸಹ ತಿಳಿಸಿದ್ದಾರೆ. ಹಾಗಾಗಿ ಅವರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸತ್ಯ ಎಂದಿಗೂ ಹೊರಬರುತ್ತದೆ. ಈಗ ಸುಳ್ಳು ಸಿಕ್ಕಾಪಟ್ಟೆ ಆಗುತ್ತಿದೆ. ಆದರೆ ಸತ್ಯವಂತೂ ಒಂದಲ್ಲ ಒಂದು ದಿನ ಹೊರ ಬರಲೇಬೇಕು. ಅಲ್ಲಿಯವರೆಗೂ ಕಾಯಬೇಕಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಒಟ್ಟಾರೆ ದರ್ಶನ್ ಅವರು ಜೈಲು ಸೇರಿದ ನಂತರ ಹಲವಾರು ವಿಚಾರಗಳ ಬಗ್ಗೆ ಅವರ ವಿರುದ್ಧವೇ ಸುದ್ದಿಗಳು ಪ್ರಕಟವಾಗುತ್ತಿವೆ. ಅವರು ಮತ್ತೊಮ್ಮೆ ಜೈಲು ಸೇರಿದ್ದರೂ ಕೂಡ ಅವರ ವಿರುದ್ಧವಾದ ಸುದ್ದಿಗಳು ನಿಲ್ಲುತ್ತಲೇ ಇಲ್ಲ. ಒಂದಲ್ಲ ಒಂದು ಸುದ್ದಿಗಳು ಈಚೆಗೆ ಬರುತ್ತಲೇ ಇದೆ. ಈಗ ಅದೇ ರೀತಿ ಸಹ ಕೈದಿಗಳೊಂದಿಗೆ ದರ್ಪ ತೋರಿರುವ ವಿಚಾರವು ಹೊರಬಂದಿದ್ದು, ಆದರೆ ಇದಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆ ನೀಡಿದ್ದಾರೆ.